ಜಟಕ ಬಂಡಿ. ಸ್ನೇಹಿತನ ಹತ್ರ ಸಾಲ ಮಾಡಿದ್ರೆ ಹೆಂಡತಿನ ಕಳ್ಕೋಬೇಕಾಗತ್ತಾ? ಕೃಷ್ಣಮೂರ್ತಿ ಅವರು ನಿಮ್ ಹೆಂಡತಿನ ಮದುವೆ ಆಗ್ತಾರಂತೆ. ನಮ್ಮ ಜೀವನಕ್ಕೆ ನಾವು ಆಯ್ಕೆ ಮಾಡ್ಕೊಂಡು ಜೀವನ ಮಾಡಬೇಕು ಅಂತ ನಾವು 2 ದಿವಸ ಪ್ರಪಂಚ ನೋಡ್ಬೇಕು ಅಂತ ಬೆಳಕಿಗೆ ಬರ್ಬೇಕಾದ್ರೆ ಅಲ್ಲಿ ತೊಂದರೆ ಏನಾದ್ರು ಉಂಟಾದಾಗ ತೊಂದರೆ ಅನುಭವಿಸ್ಕೊಂಡು ಸುಮ್ಮನೆ ಆ ನೋವು ಪದೇ ಪಟ್ಕೊಂಡು ಜೀವನ ಏನು ಆಗಲ್ಲಪ್ಪ. ನಿಮ್ಮ ಮನೆಯವ್ರ ಕಡೆಯಿಂದ ಆಕೆಗೆ ತೊಂದರೆ ಆಗದಿದ್ರೆ ಏನೆಲ್ಲ ಅವ್ರಿಗೆ ಬಿಟ್ಟಿದ್ದು ಎಲ್ಲ ಅವ್ರಿಗೆ ಬಿಟ್ಟಿದ್ದು. ನನ್ನ ಜೀವನ ಹಿಂಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನು ಅಲ್ಲ, ಇದನ್ನ ನನಗೆ ತಪ್ಪು ನಡೆದಿದೆ ಅಂತ ಯಾಕೆ ಅನ್ಕೋತೀರಿ? ಹೀಗೆ ನಿಮ್ ಜೀವನ ನಡಿಬೇಕು ಅಂತ ನಿಮ್ ಹಣೆಯಲ್ಲಿ ಬರ್ತಿದ್ರೆ ಹಾಗೆ ಆಗತ್ತಷ್ಟೇ. ನೀವು ಒಪ್ಪಿನೇ ಇದನ್ನ ಮಾಡ್ತಾ ಇದ್ದೀರಿ. ಯಾರು ಇದನ್ನ ನಿಮ್ ಮೇಲೆ ಒತ್ತಾಯಪೂರ್ವಕವಾಗಿ ಯಾರು ಇದನ್ನ ಹೇರ್ತಾ ಇಲ್ಲ ಅಲ್ವಾ? ನಿಮ್ಗೆ ಇದ್ರಲ್ಲಿ ಒಪ್ಪಿಗೆ ಇದೆ. ನಿಮ್ ಗಂಡ ಹೀಗ್ ಮಾಡ್ಬಿಟ್ನಲ್ಲ ಅನ್ನೋ ಬೇಜಾರು ಇರ್ಬೋದು, ಆದ್ರೆ ಈ ಜೀವನದಲ್ಲಿ ನಿಮ್ಗೆ ಒಪ್ಪಿಗೆ ಇದ್ದೇ ಮಾಡ್ಕೋತಾ ಇದ್ದೀರಿ ಅಲ್ಲ. ಎಲ್ಲರನ್ನೂ ಎದುರಿಸ್ಬೇಕು, ಎಲ್ಲವನ್ನೂ ಎದುರಿಸ್ಬೇಕು. ನಾಳೆ ದಿವಸ ಮಕ್ಕಳಿಗೆ ಜವಾಬ್ ಹೇಳೋಕೆ ನಿಮ್ಮನ್ನ ನೀವು ಸಿದ್ಧ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಧೈರ್ಯ ಇದೆಯಾ? ಇಲ್ಲಿರೋವರೆಗೂ ಧೈರ್ಯ ಇದೆ, ಆಚೆ ಹೋಗ್ತದೆ. ಬನ್ನಿ ಸ್ವಾಮಿ, ಏನ್ ತೀರ್ಮಾನ ಬೇಡ ಅಂದ್ರೆ ಯಾವಾಗ್ಲೇ ಕೃಷ್ಣಮೂರ್ತಿ ಅವರು ನಿಮ್ ಹೆಂಡತಿನ ಮದುವೆ ಆಗ್ತಾರಂತೆ. ಸರಿ, ಏನಾರು ಮಾಡ್ಕೊಳ್ಳಿ ಅಂತ ಇಲ್ಲಿಂದ ಆಚೆ ಹೋಗ್ಬಿಟ್ಟು ಅಲ್ಲೋ ಪೌರುಷ ತೋರಿಸಬಾರ್ದು. ಅಲ್ಲ ಮೇಡಮ್, ನನ್ನ ಮಗುಗೆ ಏನೋ ಬುದ್ಧಿ ಇಲ್ಲ. ಅಷ್ಟೆಲ್ಲ ನೀನ್ಯಾಕ ಓಡಿಸ್ತೆ ಅಂತ ನಿನ್ ಮನ್ಸಲ್ಲಿ ನೀನ್ ಇಟ್ಕೊಂಡು ಹೋರಾಡ್ಬೇಕಾಗಿತ್ತು. ಅವಾಗ ಗೊತ್ತಿರ್ಲಿಲ್ವ ನೀನ್ ನೋಡಿ ನೀವೇ ನೋಡಿ, ಇವಾಗ ಇಷ್ಟೊತ್ತವರೆಗೂ ಹೇಳಿದ್ ಕೇಳಿಲ್ಲ, ನೀವೇ ನೋಡಿ ಕಣ್ಣಲ್ಲಿ. ಇನ್ನಷ್ಟು ಕೆಟ್ಟವ್ರಾಗ್ತಿರೇನ್ರಿ? ಸರಿ ಮೇಡಮ್, ಈಗ ನಮ್ಮ ಹುಡುಗರನ್ನ ಕೈ ಮಾಡಿ ಮಕ್ಕಳು ಬರ್ತಾರೇನಪ್ಪ. ಇಷ್ಟು ದಿವಸ ಎಷ್ಟು ಸಾಕಿದ್ದೀರಿ ಆ ಮಕ್ಕಳನ್ನ ಕೇಳೋಣವಾ? ಇನ್ನಷ್ಟು ಅವಮಾನ ಪಡ್ತೀರಾ? ಅಲ್ಲ ಮೇಡಮ್, ಮಕ್ಳಿಗೆ ನಾನು ಸಾಕೋತೀನಿ. ಈಗ ಇವ್ರ ಜೀವನ ಇವನು ಇನ್ನೊಂದು ಮದ್ವೆ ಆಗಲ್ಲ, ಹಂಗೆ ಇರ್ತಾನೆ. ಇಷ್ಟೊತ್ತವರೆಗೂ ಬೊಗಳದೆ ಏನು ನಾನು ಟಾರ್ಚರ್ ಕೊಡೋಣ ಅಂತ ಹೆಂಗ್ ಹೊಡ್ದೆ ನೀನು? ಸುಮ್ಮನಿರೀಗ ಏನ್ ಸುಮ್ನಿರೋದು? ಆಯ್ತಲ್ಲ, ಈಗ ಮೇಡಮ್ ಮುಂದೆ ಒಪ್ಕೊಂಡಿದ್ದೀನೋ ಸುಮ್ಮನಿರಿ. ನಾನು ಮಕ್ಳು ಕೊಡೋಣ ಮೇಡಮ್, ಬೇಕಾದ್ರೆ ಅವ್ರು ಬೇಡವೇ ಬೇಡ. ನನಗೆ ಮಕ್ಳ ಜೀವನ ಯಾರು ರೂಪಿಸ್ತಾರೆ ಮೇಡಮ್? ನೀನು 3 ತಿಂಗಳಿಂದ ರೂಪಿಸ್ತಲ್ಲ. ಈ ಜವಾಬ್ದಾರಿ ಇದ್ದಿದ್ರೆ ಹೆಂಡತಿನ ಅವ್ರ ಜೊತೆ ಕಳ್ಸಕ್ ನೀವು ಸಿದ್ಧ ಆಗ್ತಾ ಇರ್ಲಿಲ್ಲ. ಅವಾಗ ಯೋಚನೆ ಮಾಡ್ಲಿಲ್ವಾ ಮಕ್ಳ ಜೀವನ ಯಾರು ರೂಪಿಸ್ತಾರೆ ಅಂತ? ಕರ್ಕೊಂಡು ಹೋಗು ನನ್ನ ಹೆಂಡತಿನ ಅಂತ ಹೇಳಿದಾಗ ಯೋಚನೆ ಮಾಡ್ಲಿಲ್ವಾ? ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬಿಡು ನನ್ನ ಹೆಂಡತಿನ ಅಂತ ಹೇಳಿದಾಗ ಯೋಚನೆ ಮಾಡ್ಲಿಲ್ವೇನ್ರಿ ಮಕ್ಳ ಬಗ್ಗೆ ಯಾವತ್ತೋ? ಅಲ್ಲ, ಇಷ್ಟ ಆಯ್ತು. ಏನ್ ಇಷ್ಟ ಆಯ್ತು? ನೀವ್ ಹೇಳ್ದಾಗ ಹೇಗ್ ಬೇಕಾದ್ರೂ ನಡಿಬೋದು. ಬೇರೆಯವ್ರ ಆ ತೀರ್ಮಾನ ತಗೊಂಡ್ರೆ ನಿಮ್ಗೆ ದೊಡ್ಡ ಪೌರುಷ ರೋಷ ಎಲ್ಲ ಬರ್ತೇನ್ರಿ? ಆಟದ ಸಾಮಾನೇನ್ರಿ? ಇರು ಅಂದ್ರೆ ಇರಕ್ಕೆ, ಹೋಗು ಅಂದ್ರೆ ಹೋಗಕ್ಕೆ. ಸಾಲಗಾರ ಮುಂದೆ ಇರ್ಬೇಕಾಗಿತ್ತು ಈ ಪೌರುಷ. ಎಷ್ಟಮ್ಮ ವಯಸ್ಸು ಮಕ್ಕಳು? ಮಗಳಿಗೆ 7 ವರ್ಷ, ಮಗನಿಗೆ 5 ವರ್ಷ. 10 ವರ್ಷ ಆಗ್ಲಿ, ಬುದ್ಧಿ ಬರ್ಲಿ ಇಬ್ರು ಮಕ್ಕಳು. ಅವಾಗ ಕೇಳೋಣ ಯಾರ ಹತ್ರ ಹೋಗ್ತಾರೆ. ಅಲ್ಲಿವರೆಗೂ ತಾಯಿ ಹತ್ರ. ಹೊಡಿ, ನೀವು ಹೊಡಿ. ಇಷ್ಟು ದಿನ ಸಾಲ ಮಾಡಿ ಸ್ನೇಹ ಕಳೆದುಕೊಳ್ಳಬೇಡಿ, ಇನ್ನು ಮುಂದೆ ಸಾಲ ಮಾಡಿ ಹೆಂಡತಿನ ಕಳ್ಕೊಳ್ಳಬೇಡಿ. ಪ್ರೀತಿಯ ವೀಕ್ಷಕರೇ, ಬಹಳ ಗೊಂದಲಮಯವಾಗಿತ್ತು ಇವತ್ತಿನ ಸಂಚಿಕೆ ಮತ್ತು ಸಮಸ್ಯೆ. ಗೊಂದಲಮಯವಾಗಿ ಯಾಕಿತ್ತು ಅಂದ್ರೆ, ಬಹಳ ಸುಲಭವಾಗಿ ಗಂಡಂದ್ರು ಹೆಂಡತಿರ ಮೇಲೆ ತಪ್ಪನ್ನ ಹೊರಿಸ್ತಾರೆ, ಅಪವಾದವನ್ನ ಹೊರಿಸ್ತಾರೆ. ಯಾವ ಗಂಡಸು ಮನೆಗೆ ಬಂದು ಹೋದ್ರು, ಮನೆಗೆ ಬಂದಿರೋದೇ ಇವ್ರ ಕಾರಣವಾಗಿ, ಇವ್ರ ಸಾಲದ ಕಾರಣವಾಗೇ ಬೇರೆ ಗಂಡಸು ಮನೆಗೆ ಬಂದು ಹೋಗೋದು. ಅವ್ರು ಬಂದ ಮಾತ್ರಕ್ಕೆ ಇವರು ಅಪವಾದವನ್ನ ಹೊರಿಸಿ ನಿಮ್ಮಿಬ್ಬರಿಗೂ ಸಂಬಂಧ ಇದೆ ಅಂತ ಬಹಳ ಸುಲಭವಾಗಿ ಗಂಡಸರು ಹೇಳ್ತಾರೆ. ಗಂಡನ ಬಗ್ಗೆ ಸಿಟ್ಟು, ಬೇಜಾರು ಎಲ್ಲವೂ ಇದೆ ಆಕೆ. ಅಂದ್ರೆ ತನ್ನನ್ನ ಬಳಸ್ಕೊಂಡಿದ್ದಕ್ಕಾಗಿ ಸಿಟ್ಟಿದೆ. ಆದ್ರೆ ಒಂದು ರೀತಿಯ ಕಾನೂನಿನ ಇಕ್ಕಟ್ಟು ಇಲ್ಲಿದೆ. ಕೃಷ್ಣಮೂರ್ತಿಗೆ ಮದುವೆಯಾಗಿ ಮಗು ಇದೆ ಅಂದ್ರೆ ಅಧಿಕೃತವಾಗಿ ಆತ ಒಬ್ಬ ಮದುವೆ ಆಗಿರುವಂತಹ ಪುರುಷ, ಆತನಿಗೆ ಒಂದು ಸಂಸಾರ ಇದೆ. ಅಂತೆಯೇ ನೀಲಾ ಕೂಡ ಅಧಿಕೃತವಾಗಿ ಮಂಜುನಾಥನ ಹೆಂಡತಿ. ಇವರಿಬ್ಬರನ್ನ ಒಂದು ಮಾಡೋದು ಹೇಗೆ? ಬಹಳ ಗೊಂದಲಮಯವಾದ ವಿಚಾರ. ಕಾನೂನಿ ರೀತಿಯಾಗಿ ಇವರಿಬ್ಬರನ್ನ ಒಂದು ಮಾಡೋದು ತಪ್ಪು ಆಗತ್ತೆ. ಅವರಿಬ್ಬರಿಗೂ ಆಸೆ ಇದೆ, ಆದ್ರೆ ತಪ್ಪು ಆಗತ್ತೆ. ಕೊನೆಯದಾಗಿ ನಾರಾಯಣಪ್ಪನವ್ರು ಹೇಳಿದ್ದೆ ಸದ್ಯಕ್ಕೆ ಸರಿಯಾದ ಒಂದು ತೀರ್ಮಾನ ಅಂತ ನನಗನ್ಸುತ್ತೆ. ಗಂಡ ಬೇಡವಾ? ಬೇಡ, ಆ ಥರದ ಗಂಡ ಬೇಡ ಅಂತ ಅವರೇ ಹೇಳ್ತಾ ಇದ್ದಾರೆ. ಬಾ, ನಾನು ನನ್ನೂರಲ್ಲಿ ನಿನ್ನ ಇಟ್ಕೊಂಡು ಕಾಪಾಡ್ತೀನಿ, ತಂದೆಯಾಗಿ ಒಂಟಿಯಾಗಿ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳ್ತಾ ಇದ್ದಾರೆ ಮಗಳಿಗೆ. ಕೃಷ್ಣಮೂರ್ತಿ ಅವ್ರನ್ನ ಅವ್ರ ಕೆಲಸ ನೋಡ್ಕೊಂಡು ಊರಿಗೆ ವಾಪಸ್ ಹೋಗಿ ಅಂತ ನಾರಾಯಣಪ್ಪನವರೇ ಹೇಳ್ಬಿಟ್ರು. ಪ್ರಾಯಶಃ ನಾನು ಹೇಳಬೇಕಾಗಿದ್ದು ಅದೇ ಅಂತ ಅನ್ಸುತ್ತೆ. ಅದನ್ನ ನಾರಾಯಣಪ್ಪನವರೇ ಹೇಳಿದ್ರು. ಇಷ್ಟ ಬಂದ ಮಾತ್ರಕ್ಕೆ ಯಾರನ್ನೂ ಒರೆಸೋಕ್ಕೂ ಆಗಲ್ಲ, ಇಷ್ಟ ಬಂದ ಮಾತ್ರಕ್ಕೆ ಯಾರ ಜೊತೆನೂ ಹೋಗಿ ಜೀವನಾನು ಮಾಡೋಕ್ಕಾಗಲ್ಲ. ಇದರೊಂದಿಗೆ ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ಮುಗಿಸೋ ಸಮಯ ಬಂದಿದೆ. ಜಟಕಾ